ಇವತ್ತಿನ ದಿನ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿಭಟನಾ ಕರೆ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತಿನ ದಿನ ಏನು ಗವರ್ನಮೆಂಟ್ಗಳು ಯಾವುದೇ ಇರ್ಬೋದು, ಅದು ಸರ್ಕಾರ ಇವತ್ತು ಎಲ್ಲಾ ಕಡೆನೂ ಕೂಡ ಎಲ್ಲಾ ರಾಜ್ಯದಲ್ಲೂ ಇಡೀ ದೇಶದಾದ್ಯಂತ ರೈತರ ಫಲವತ್ತಾದ ಭೂಮಿನ ಕಬಳಿಕೆ ಮಾಡ್ಕೊಂತ ಇದ್ದಾರೆ. ಒರಿಸ್ಸಾದಲ್ಲೂ ಕೂಡ ಇವತ್ತು ಜಿಂದಾಲ್ ಕಂಪ್ನಿಗೆ ಭೂಮಿ ಕೊಡಬೇಕು ಅಂತೇಳಿ 11,000 ಎಕರೆನ ಫಲವತ್ತಾದ ಭೂಮಿನ ಇವತ್ತು ಕಸ್ಕೊಳಕ್ ಹೊರಟಿದೆ. ಅಲ್ಲಿ ಬುಡಕಟ್ಟು ಜನಾಂಗ ಇದ್ದಾರೆ, ಅವರು ಕೃಷಿ ಮೇಲೇನೆ ಅವಲಂಬನೆ ಆಗಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರ ಭೂಮಿನ ಕಸ್ಕೊಂತ ಇರೋದು. ಅಲ್ಲಿ 16 ಹಳ್ಳಿ, ಸುಮಾರು 16 ಹಳ್ಳಿ ಇವತ್ತು ಸರ್ವನಾಶ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಫಲವತ್ತಾದ ಭೂಮಿನ ರೈತರಿಂದ ಕಸ್ಕೋಬಾರ್ದು. ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ, ರೈತರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಇವತ್ತೇನು ಗವರ್ನಮೆಂಟು ಸಂಪೂರ್ಣವಾಗಿ ಇವತ್ತು ಏನು ಬೆಲೆ ಏರಿಕೆ ಆಗ್ತಾ ಇದೆ, ಕೃಷಿ ಒಳಸುರಿವುಗಳ ಬೆಲೆ ಏರಿಕೆ, ಅದರಿಂದಾಗಿ ಇವತ್ತು ರೈತರು ತಮ್ಮ ಜೀವನ ನಡೆಸೋದೇ ಕಷ್ಟ ಆಗಿದೆ. ಇಂಥ ಪರಿಸ್ಥಿತಿನಲ್ಲಿ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಭೂಮಿನೇ ಕಸ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಅವ್ರ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಉದ್ದೇಶಕ್ಕೆ ನಾವು ಇದನ್ನ ವಿರೋಧಿಸ್ತಾ ಇದೀವಿ. ಆಮೇಲೆ ಸರ್ಕಾರದ ಒಂದು ನೀತಿ ನಿಯಮದ ಪ್ರಕಾರನೇ ಇವತ್ತು ಫಲವತ್ತಾದ ಭೂಮಿನ ಇವತ್ತು ಫ್ಯಾಕ್ಟ್ರಿಗಳನ್ನ ತೆರಿಲಿಕ್ಕೆ, ಕಾರ್ಖಾನೆಗೆ ಬಳಸ್ತಕ್ಕಂಥದ್ದಿಲ್ಲ. ಆದ್ರೆ ಇವತ್ತು ಗವರ್ನಮೆಂಟ್ ತಾನೇ ರಚಿಸಿರ್ತಕ್ಕಂಥ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಫಲವತ್ತಾದ ಭೂಮಿನ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳಿಗೆ ಇವತ್ತು ಭೂಮಿನ ದಾರೆ ಎರಿತಾ ಇದ್ದಾರೆ. ಇದು ಒಂದು ರಾಜ್ಯಕ್ಕಾಗಿರ್ಲಿ, ಒಂದು ಜಿಲ್ಲೆಕಷ್ಟೇ ಅಲ್ದೇನೆ ಇಡೀ ದೇಶದಾದ್ಯಂತ ಈ ತರದ ಒಂದು ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ವತಿಯಿಂದ ಇಡೀ ದೇಶವ್ಯಾಪಿ ಇವತ್ತು ಆಲ್ ಇಂಡಿಯಾ ಪ್ರೊಟೆಸ್ಟ್ ಡೇ, ಅಖಿಲ ಭಾರತ ಪ್ರತಿಭಟನಾ ದಿನಕ್ಕೆ ಕರೆ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಇವತ್ತು ಇಡೀ ದೇಶದಾದ್ಯಂತ ನೀವು ನೋಡ್ತಾ ಇದ್ರೆ, ಕರ್ನಾಟಕದಲ್ಲಿ ತಗೊಳ್ರಿ, ಧಾರವಾಡದ ಎಲ್ಲಾ ಕಡೆ ಕೂಡ ಇವತ್ತು ಸಾವಿರಾರು ಎಕರೆ ಭೂಮಿಯನ್ನ ಇವತ್ತು ಕೈಗಾರಿಕೆ ಪತಿಗಳಿಗೆ ದಾನವಾಗಿ ಕೊಡ್ತಾ ಇದೆ ಸರ್ಕಾರ. ಒರಿಸ್ಸಾ, ಆಂಧ್ರ ಪ್ರದೇಶ ಅತ್ಯಂತ ಕಡಿಮೆ ಬೆಲೆಗೆ ರೈತರ ಭೂಮಿಯನ್ನ ಕಸಿದುಕೊಳ್ತಾರೆ. ರೈತರು ಕೊಡೋಲ್ಲ ಅಂತ ಹೇಳ್ಬಿಟ್ಟು 2-3 ತಿಂಗಳಿಂದ ಹೋರಾಟ ಮಾಡ್ತಾ ಇದಾರೆ. ಕೃಷಿ ಭೂಮಿ ನಾವು ಕೊಡೋದಿಲ್ಲ ನಮ್ಮ ಭೂಮಿಯನ್ನ ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಸರ್ಕಾರ ಬಲವಂತವಾಗಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿಬಿಟ್ಟು ಕೃಷಿ ಭೂಮಿನ ಕಸಿದುಕೊಳ್ತಾ ಇದೆ. ಇದ್ರ ಅರ್ಥ ಏನು? ಕೃಷಿ ಭೂಮಿ ಹೋದ್ರೆ ನಾಳೆ ಏನ್ ಸಿಗುತ್ತೆ? ತಿನ್ನಕ್ಕೆ ಏನ್ ತಿಂತೀರಾ? ಇವತ್ತು ಅಕ್ಕಿ ಆಗಲಿ, ಗೋಧಿ ಆಗಲಿ, ಬೆಳೆ ಆಗಲಿ ಎಲ್ಲಿ ಬೆಳೆಯಕ್ಕೆ, ಯಾವ್ದು ಫ್ಯಾಕ್ಟರಿ ಬೆಳೆಯಕ್ಕೆ ಸಾಧ್ಯ ಇದನ್ನ? ಸಾಧ್ಯ ಇಲ್ವೇ ಇಲ್ಲ. ಇಡೀ ದೇಶದಾದ್ಯಂತ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಸರ್ಕಾರದ ಎಚ್ಚೆತ್ತುಕೊಳ್ಬೇಕು. ಕಾರ್ಖಾನೆಗಳ ಹೆಂಗಿದ್ರೆ ಬಂಜರ್ ಭೂಮಿಗಳಲ್ಲಿ ಬರಡು ಭೂಮಿ ಓಪನ್ ಮಾಡಬೇಕು ಹೊರತಾಗಿ ಕೃಷಿ ಭೂಮಿಯಲ್ಲಿ ಅಲ್ಲ. ಸಂವಿಧಾನದಲ್ಲಿ ಇದೆ, ರೂಲ್ಸ್ ಕಾಯ್ದೆ ಪ್ರಕಾರ ಕೃಷಿ ಭೂಮಿ ತಗೊಳ್ಬಾರ್ದಂತ ಕೇಸ್ ಇದೆ. ಬೆಳೆ ಬೆಳತಕ್ಕಂತ ಭೂಮಿಯಲ್ಲಿ ಫ್ಯಾಕ್ಟರಿಗಳನ್ನ ಹಾಕ್ಬಾರ್ದಂತ ಕಾನೂನು ಇದೆ. ಈ ಕಾನೂನುಗಳನ್ನ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಬಿಜೆಪಿ ಸರ್ಕಾರ ಇರ್ಬೋದು, ಅದನ್ನ ಉಲ್ಲಂಘನೆ ಮಾಡಿಬಿಟ್ಟು ಸಂವಿಧಾನ ಉಳಿಸುತ್ತೆ ದೊಡ್ಡದಾಗಿ ಕಾಂಗ್ರೆಸ್ ಮಾತಾಡುತ್ತೆ. ಎಲ್ಲರೂ ಕೂಡ ಇವತ್ತು ಮಾಡ್ತಾ ಇರೋದು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಯಾಗಿ ಇವತ್ತು ಕೃಷಿ ಭೂಮಿಯನ್ನು ಕಸಿದುಕೊಳ್ತಾ ಇದ್ದಾರೆ. ಇದನ್ನ ನಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇವತ್ತು ವಿರೋಧಿಸ್ತಾ ಇದೀವಿ. ಈ ಕೂಡಲೇ ಕೃಷಿ ಭೂಮಿಯನ್ನು ಕೈ ಬಿಡಬೇಕಂತೇಳಿ ಒತ್ತಾಯಿಸ್ತಾ ಇದ್ವಿ.